ಹಾಯ್ ವೀಕ್ಷಕರೇ, ನಾನು ನಿಮ್ಮ ಆಶಾ ನಾಯಕ್. ಸುಮಾರು ಮಂದಿಗೆ ಡೌಟ್ ಉಂಟು, ಈ ದಕ್ಷಿಣ ಸ್ವಾದಿಷ್ಟ ಪ್ರಾಡಕ್ಟ್ ಶಾಪ್ಗಳಲ್ಲಿ ಎಲ್ಲ ಸಿಗೋದಿಲ್ವಾ ಅಂತ. ಇಲ್ಲ, ಸಿಗೋದಿಲ್ಲ. ಮುಂಚೆಲ್ಲ ಕೆಲವು ಶಾಪಿಗೆಲ್ಲ ಹಾಕ್ತಿದ್ದೆ, ಇವಾಗ ಹಾಕ್ತಾ ಇಲ್ಲ. ಅಂದರೆ ಉಪ್ಪಿನಕಾಯಿ ಆಗಲಿ, ಮೆಂತೆಲೆ ಆಗಲಿ, ಅಂದರೆ ಶಾಪಿಗೆ ಹಾಕಿದರೆ ಅದನ್ನು ತುಂಬ ಮೇಂಟೈನ್ ಮಾಡಬೇಕಾಗ್ತದೆ. ನಾನು ಕೇಳಬೇಕು, ಮತ್ತೆ ಎಷ್ಟು ಮುಗ್ದಿದೆ, ಸ್ಟಾಕ್ ಉಂಟಾ ಇಲ್ವಾ, ತುಂಬ ಕೆಲಸ ಇರ್ತದೆ. ಅದಕ್ಕೋಸ್ಕರ ನಾನು ಆನ್ಲೈನಲ್ಲಿ ಮಾತ್ರ ಸೇಲ್ ಮಾಡೋದು. ಮತ್ತು ನಿಮಗೆಲ್ಲ ಫ್ರೆಶ್ ಸಿಗಬೇಕಂದ್ರೆ ಆನ್ಲೈನಲ್ಲಿ ಆರ್ಡರ್ ಮಾಡಿದರೆ, ನಾನು ವಾಟ್ಸಪ್ಪಲ್ಲಿ ನಂಬರ್ ಹಾಕಿಡ್ತೇನೆ, ಅಲ್ಲಿ ಆರ್ಡರ್ ಮಾಡಿದರೆ ಯಾವಾಗಲೂ ಫ್ರೆಶ್ ಸಿಗ್ತದೆ. ಶಾಪಲ್ಲಿ ಆದರೆ ತುಂಬ ಟೈಮ್ ಹಿಡಿತದೆ, ಗೊತ್ತಾಗೋದಿಲ್ಲ, ನಾನು ಕೇಳ್ತಾ ಇರಬೇಕಾಗ್ತದೆ. ಅದಕ್ಕೋಸ್ಕರ ನಾನೀಗ ಆನ್ಲೈನಲ್ಲಿ ಅಷ್ಟೇ ಸೇಲ್ ಮಾಡೋದು. ಮೆಂತೆಲೆ ಆಗಲಿ, ಬಾಣಂತಿಲೆ ಆಗಲಿ, ಉಪ್ಪಿನಕಾಯಿ, ಅಪ್ಪಮಿಡಿ ಉಪ್ಪಿನಕಾಯಿ ಕೂಡ ಹಾಗೆ. ಇನ್ನು ಸ್ವಲ್ಪ ಉಂಟು, ಒಂದು 20 kg ಅಷ್ಟು ಉಂಟು. ಮತ್ತು ತುಂಡು ಮಾವಿನ ಉಪ್ಪಿನಕಾಯಿ ಹಾಗೆ ಸ್ವಲ್ಪ ಸ್ಟಾಕ್ ಇರುವುದು. ಇನ್ನು ಬರುವ ವರ್ಷ 2027ರಲ್ಲಿ ಏಪ್ರಿಲ್ ನಂತರ ಸಿಗುದು ಅಪ್ಪಮಿಡಿ, ಅಂದರೆ ಚಿಕ್ಕ ಚಿಕ್ಕ ಮಿಡಿ. ಮತ್ತು ಕಾಡು ಮಿಡಿ ಉಪ್ಪಿನಕಾಯಿ 1 ವರ್ಷ ಫುಲ್ ಸಿಗ್ತದೆ. ಈ ಉದ್ದಿನ ಸಂಡಿಗೆ ಮತ್ತು ಕುಂಬಳಕಾಯಿ ಸಂಡಿಗೆ ಕೂಡ ಹಾಗೆ ಸ್ಟಾಕ್ ಇರುವ ತನಕ ಸೇಲ್ ಮಾಡ್ತೇನೆ, ಮತ್ತೆ ಖಾಲಿ ಆಗ್ತದೆ. ಹಪ್ಪಳ ಎಲ್ಲ ಖಾಲಿ ಆಗಿದೆ, ಈಗ ಯಾವ ಹಪ್ಪಳ ಕೂಡ ಇಲ್ಲ. ಮೆಂತೆ ಲೇಹ, ಬಾಣಂತಿ ಲೇಹ ಪ್ರತಿ ವಾರ, ಒಂದು ವಾರಕ್ಕೆ 2 ಸಲ ನಾನು ಮಾಡ್ತೇನೆ, ಕೊರಿಯರ್ ಮಾಡ್ತೇನೆ ಹಾಗೆ. ಮತ್ತೆ ಹುಣಸೆ ಹುಳಿ ತೊಕ್ಕು ಕೂಡ ಹಾಗೆ, ಅದು ಪ್ರತಿ ವಾರಕ್ಕೊಮ್ಮೆ ನಾನು ಮಾಡ್ತೇನೆ. ಮೆಂತೆ ಲೇಹ ಮತ್ತು ಬಾಣಂತಿ ಲೇಹ ಕೂಡ ಹಾಗೆ. ನಿಮಗೆ ಎಷ್ಟು ಬೇಕು ಅಂದರೆ, ಕೆಲವರು 1/4 kg ತಗೊಳ್ತಾರೆ, ಕೆಲವರು 2 kg ಎಲ್ಲ ತಗೊಳ್ತಾರೆ. ಅಂದರೆ ಔಟ್ ಆಫ್ ಕಂಟ್ರಿಗೆಲ್ಲ ಹೋಗುವಾಗ ಅವರಿಗೆ ಬೇಕು ಅಂತ ಹೇಳಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ತಗೊಳ್ತಾರೆ. ಮತ್ತು ಕೆಲವರು ಬಾಂಬೆ ಸೈಡ್ನವರೆಲ್ಲ 2 kg ಎಲ್ಲ ತಗೊಳ್ತಾರೆ. ಮೆಂತೆ ಲೇಹ ಕೂಡ ಹಾಗೆ. ಇದು ಅರ್ಧ kg ಮಾಡೋದು, ಇದರಲ್ಲಿ 1 kg ಉಂಟು. ಫ್ರೆಶ್ ಮಾಡಿಟ್ಟರೆ ಇದು ಬಾಂಬೆಗೆ ನೀವು ಕೊರಿಯರ್ ಮಾಡಬೇಕಷ್ಟೇ. ಮತ್ತು ಶನಿವಾರ ನಾನು ಕೊರಿಯರ್ ಮಾಡೋದಿಲ್ಲ, ಅಂದರೆ ಸಂಡೇ ಒಂದು ರಜೆ ಇದ್ದ ಕಾರಣ ಪೋಸ್ಟ್ ಆಫೀಸಿಗೆ ಶನಿವಾರ ಮಾಡಿದರೆ 1 ದಿನ ಡಿಲೇ ಆಗ್ತದೆ. ಅದಕ್ಕೆ ಸೋಮವಾರ ಮಾಡ್ತೇನೆ, ಶುಕ್ರವಾರ ಮಾಡ್ತೇನೆ, ಮತ್ತು ಬೇರೆ ದಿನ ಮಾಡ್ತೇನೆ ನಾನು ಕೊರಿಯರ್. ಶನಿವಾರ ಒಂದು ಕೊರಿಯರ್ ಮಾಡೋದಿಲ್ಲ.